ವಿದ್ಯಾರ್ಥಿಗಳೇ ಎಜುಟೆಕ್ ಇ ಸಿ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿಗಳ ಈ ದಿನ ನಾನು BCW ಹಾಸ್ಟೆಲ್ ಅಪ್ಲಿಕೇಶನ್ ಪೋರ್ಟಲಲ್ಲಿ ಇದ್ದೀನಿ. ಸೊ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ತುಂಬ ಜನ ವಿದ್ಯಾರ್ಥಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ನಂತರ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ವಿದ್ಯಾರ್ಥಿಗಳು. ಸೊ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳು. ಸೊ ನಮ್ಮ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೋಬೇಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ದೀರಿ? ಸೊ ನಿಮ್ಮ BCM ಹಾಸ್ಟೆಲ್ ಅಪ್ಲಿಕೇಶನ್ ಎಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳೇ, ಸೊ ಅವರು ಒಂದು ಪ್ರೊಫೆಷನಲ್ ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಓಕೆ, ಒಂದು KCT ಹಾಗೆ ನೀಟ್ ಥ್ರೋ ಅಪ್ಲೈ ಮಾಡಿರೋಂಥ ವಿದ್ಯಾರ್ಥಿಗಳಿರ್ತಾರೆ. ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ಬಟ್ ನಿಯರ್ ಆಗಿ ಒಂದು BCM ಹಾಸ್ಟೆಲ್ ಟ್ರೈ ಮಾಡ್ತಿರ್ತಾರೆ. ಸೊ ಅಂಥ ವಿದ್ಯಾರ್ಥಿ ತುಂಬ ಇಂಪಾರ್ಟೆಂಟ್ ಏನಂದರೆ ವಿದ್ಯಾರ್ಥಿಗಳೇ, ನೀವು BCM ಹಾಸ್ಟೆಲ್ಲು ಅಪ್ಲೈ ಮಾಡಿದ ನಂತರ ಮೊದಲನೇದಾಗಿ ಕಾಲೇಜಲ್ಲಿ ತಿಳ್ಕೊಳ್ಳಿ ವಿದ್ಯಾರ್ಥಿ. ಯಾಕೆಂದರೆ BCM ಹಾಸ್ಟೆಲಲ್ಲಿ ಹಾಕಿದ ನಂತರ ಕಾಲೇಜಲ್ಲಿ ಇರುವಂಥ ವಿದ್ಯಾರ್ಥಿ ಅಲಾಟ್ಮೆಂಟ್ ಆಗ್ತಾವ ಇಲ್ಲ ಅಂತ. ಏಕೆಂದರೆ ತುಂಬ ಕಡೆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಅಲಾಟ್ಮೆಂಟ್ ಆಗೋದಿಲ್ಲ. ಏಕೆಂದರೆ ಎಲ್ಲವೂ ಕೂಡ ಏನೊಂದು ಅಪ್ಲಿಕೇಶನ್ ಹಾಕ್ತಿರಲ್ಲ ಎಲ್ಲವೂ ಕೂಡ ಒಂದು ರೆಕಮೆಂಡ್ ಮೇಲೆ ಕಂಪ್ಲೀಟ್ ಆಗಿಬಿಡ್ತವೆ. ಸೊ ಹಾಗಾಗಿ ಕಾಲೇಜಲ್ಲಿ ತಿಳಿದುಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಅಲಾಟ್ಮೆಂಟ್ ಆಗುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ನಿಮ್ದು ಅಲಾಟ್ಮೆಂಟ್ ಆಗುತ್ತೆ ಅಂತಂದರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಬಿಟ್ಬಿಡಿ, ಓಕೆನಾ. ಸೊ ಅಪ್ಲಿಕೇಶನ್ ಹಾಕಿದ ನಂತರ ವಿದ್ಯಾರ್ಥಿಗಳೇ, ನೀವು ಏನಿರುತ್ತಲ್ಲ, ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೀರಾ ಆ ಒಂದು ಡಾಕ್ಯುಮೆಂಟ್ಸ್ ತೆಗೆದುಕೊಂಡೋಗಿ ನಿಮ್ಮ BCW ಏನಿರುತ್ತಲ್ಲ, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಿದ ನಂತರ. ಸೊ ಸಬ್ಮಿಟ್ ಮಾಡಿದ್ರೆ ಏನಾಗುತ್ತೆ, ಇಂಥ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದ್ದಾರೆ ಅಂತಂದು ನಿಮ್ಮದೊಂದು ಅಲ್ಲಿ ಪೋರ್ಟಲ್ ಅಪ್ಲೈ ಮಾಡಿಕೊಂಡು ಅವರೊಂದು ಕಾಲೇಜ್ ಅಲಾಟ್ಮೆಂಟನ್ನು, ಒಂದು ಹಾಸ್ಟೆಲ್ ಅಲಾಟ್ಮೆಂಟನ್ನು ಮಾಡ್ತಾರೆ, ಓಕೆ. ನೀವು ಅಪ್ಲೈ ಒಂದು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಕಾಲೇಜ್ ಒಂದು ಹಾಸ್ಟೆಲ್ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ಇದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳೇ, ನಾನು ಹೇಳಿದೆಲ್ಲ ಮೊದಲನೇದಾಗಿ ಒಂದು ಹಾಸ್ಟೆಲಲ್ಲಿರುವಂಥ ಸೀಟ್ಸ್ ಅಲಾಟ್ಮೆಂಟ್ ಆಗ್ತವೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, BSc ನರ್ಸಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಇನ್ನಿತರ ಒಂದು ಪ್ರೊಫೆಷ್ನಲ್ಗೆ ಸಂಬಂಧಿಸಿದಂತೆ ಸೊ ಆಗ್ತಾವಂತಂದರೆ ಬಿಟ್ಬಿಡಿ. ಬಟ್ ಆಗಂಗಿಲ್ಲ ಅಂತಂದರೆ ವಿದ್ಯಾರ್ಥಿ ಕಂಪಲ್ಸರಿಯಾಗಿ ರೆಕಮೆಂಡ್ ಮಾಡಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಕಾಲೇಜ್ ಒಂದು ಹಾಸ್ಟೆಲ್ ಅಲಾಟ್ಮೆಂಟ್ ಆಗೋದಿಲ್ಲ. ಯಾಕೆಂದರೆ ಲಾಸ್ಟಲ್ಲಿ ಕಂಪ್ಲೀಟಾಗಿ ಫಿಲ್ ಆಗಿದ್ಮೇಲೆ ನಿಮಗೆ ಒಂದು ಹಾಸ್ಟೆಲ್ ಸಿಗೋ ಚಾನ್ಸಸ್ಗಳು ಇರುವುದಿಲ್ಲ. ಸೊ ಹಾಗಾಗಿ ಯಾರ್ಯಾರಿಗೆ ಒಂದು ಸೀಟ್ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ವೆಯ್ಟ್ ಮಾಡ್ತಿದ್ರೆ ಒಂದು ರಿಸಲ್ಟ್ಗಾಗಿ. ಸೊ ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ. ಅರೌಂಡು ವಿದ್ಯಾರ್ಥಿಗಳೇ, ನಿಮ್ಮ ಒಂದು BCW ಏನು ರಿಸಲ್ಟ್ ಏನಿದೆಯಲ್ಲ, ಸೊ ಮೈನಾರಿಟಿ ಕಂಪ್ಲೀಟ್ ಆಗಿದೆ, BCW ಇನ್ನೂ ಓಪನ್ ಆಗಿದೆ ಇನ್ನೂ ಓಪನ್ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಕ್ಟೋಬರ್ 4ನೇ ತಾರೀಕುವರೆಗೂ ಒಂದು ಓಪನ್ ಆಗಿರುತ್ತೆ. ಸೊ ಆಮೇಲೆ ಕ್ಲೋಸ್ ಆಗುತ್ತೆ. ಸೊ ಅಷ್ಟರೊಳಗೆ ಯಾರ್ಯಾರು ಅಪ್ಲೈ ಮಾಡಿಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕೆ ಹೇಳಿ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ಇದು ಏನಿದೆಯಲ್ಲ ವಿದ್ಯಾರ್ಥಿಗಳು, ರಿಸಲ್ಟ್ ಬರೋಕ್ಕೆ ಅರೌಂಡ್ 1 ಮಂತ್ ಆಗುತ್ತೆ, 1.5 ಮಂತ್ ಆಗುತ್ತೆ. ಸೊ ಅಷ್ಟುವರೆಗೆ ವಿದ್ಯಾರ್ಥಿಗಳು ನೀವು ಹೊರಗಡೆ PG ಮಾಡ್ಬೋದು, ಅಥವಾ ಒಂದು ಹಾಸ್ಟೆಲ್ ಎಲ್ಲಾದರೂ ನಿಮಗೆ ನಿಯರ್ ಬೈ ಏನೇ ಇದ್ದರೆ ಸೊ ನೀವು ಅಲ್ಲಿ ಸ್ಟೇ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ಮಿನಿಮಮ್ 1.5 ಮಂತ್ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ಗಾಗಿ ವೆಯ್ಟ್ ಮಾಡ್ತಿದ್ರಲ್ಲ BCMಗಾಗಿ, ಸ್ವಲ್ಪ ನೀವು ಹೊರಗಡೆ ಸ್ಟೇ ಮಾಡಬೇಕಾಗತ್ತೆ, ಓಕೆನಾ. ಸೊ ರಿಸಲ್ಟ್ ಬರೋವರೆಗೂ. ಸೊ ಹಾಗೆಯೇ ನಿಮ್ಗೆ ಯಾರೋ ಪರಿಚಯ ಇದ್ದರೆ ವಿದ್ಯಾರ್ಥಿಗಳೇ, ಸೊ ನೀವು ರೆಕಮೆಂಡ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ರೆಕಮೆಂಡ್ ಮಾಡಿಸಿದ್ರೆ ಜಲ್ದಿನೇ ಆಗುತ್ತೆ, ಓಕೆನಾ. ಸೊ ರೆಕಮೆಂಡೇಷನ್ ತುಂಬ ಈಸಿಯಾಗಿ ಆಗುತ್ತೆ ವಿದ್ಯಾರ್ಥಿಗಳೇ, ಏನೇನು ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ಹಾಗೆ ಆದಷ್ಟು ವಿದ್ಯಾರ್ಥಿಗಳು ರೆಕಮೆಂಡ್ ಮಾಡಿಸೋಕೆ ಟ್ರೈ ಮಾಡಿ, ಓಕೆನಾ. ಸೊ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ಸಿಗುತ್ತೆ ಅಂತ ಕುಂತ್ಕೊಂಡ್ಬಿಟ್ರೆ ಮಾತ್ರ ಒಂದು ಅಲಾಟ್ಮೆಂಟ್ ಆಗೋದಿಲ್ಲ ಒಂದೊಂದು ಕಡೆ. ಏಕೆಂದರೆ ವಿದ್ಯಾರ್ಥಿಗಳು ಇದು BCM ಹಾಸ್ಟೆಲ್ ಏನಿದೆಯಲ್ಲ, ಸೊ ಅಲ್ಲಿ ಒಂದು 10th ಹುಡುಗರಾಗಿರ್ಬೋದು, PUC ಹುಡುಗರಾಗಿರ್ಬೋದು, ಹಾಗೆ ನಿಮ್ಮ ಪ್ರೊಫೆಷ್ನಲ್ ಆಗಿರ್ಬೋದು, ಆರ್ಟ್ಸ್ BA BCom ಮಾಡೋ ಒಂದು ವಿದ್ಯಾರ್ಥಿಗಳು ಕೂಡ ಸ್ಟೇ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸೀಟ್ ಸಿಗೋದು ತುಂಬ ರೇರ್ ಆಗಿರುತ್ತೆ, ಬಟ್ ಒಂದೊಂದು ಕಡೆ ಸಿಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ರೆಕಮೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗೆ. ಸೊ ಈಸಿಯಾಗಿ ಅಲಾಟ್ಮೆಂಟ್ ಆಗುತ್ತೆ, ಓಕೆನಾ. ಸೊ ರಿಜೆಕ್ಟ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಿದ್ರು. ಸೊ ರಿಜೆಕ್ಟ್ ಏನಾಗೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತಂದರೆ ಆಲ್ರೆಡಿ ಸೀಟ್ಸ್ ಫುಲ್ ಆಗಿದಾವೆ ಅಂತ ಅರ್ಥ. ಸೊ ಸೀಟ್ಸ್ ಫುಲ್ ಆದರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಟ್ ಮಾಡದೇ ಇರೋದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಸೊ ಡಾಕ್ಯುಮೆಂಟ್ಸ್ ಏನೇನೋ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನಿದಾವಲ್ಲ, ಸೊ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಒಂದ್ಸಲ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆಫೀಸಲ್ಲಿ, ತಾಲೂಕು ಪಂಚಾಯತಲ್ಲಿ BCWD ಒಂದು ಆಫೀಸ್ ಇದ್ದೇ ಇರುತ್ತೆ. ಸೊ ಅಲ್ಲೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಮೊದಲು ಸಬ್ಮಿಟ್ ಮಾಡಿಬಿಟ್ಟು ನಂತರ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಚೆಕ್ ಮಾಡ್ತಾಯಿರಿ. ಸೊ ಹಾಗೆಯೇ ಚೆಕ್ ಮಾಡ್ತಾಯಿರಿ. ಸೊ ರಿಜೆಕ್ಟೆಡ್ ಏನಾದ್ರು ಬಂತು ಅಂದರೆ ನೀವು ಒಂದು ಸಲ ಮೀಟ್ ಆಗಬೇಕಾಗತ್ತೆ, ಕಾಲೇಜಲ್ಲಿ ಮೀಟ್ ಆಗಿರಿ. ಹಾಗೆಯೇ ಒಂದು ನೀವು ಎಲ್ಲಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರಲ್ಲ BCW ಆಫೀಸಲ್ಲಿ, ಅಲ್ಲಿ ಕೂಡ ಒಂದು ಸಲ ಅಪ್ರೋಚ್ ಆಗಿರಿ. ಸೊ ನಿಮ್ಗೇನೋ ಡೌಟ್ಸ್ ಇದ್ದರೆ ಕೂಡ ವಿದ್ಯಾರ್ಥಿಗಳು ಆದಷ್ಟು ರೆಕಮೆಂಡ್ ಮಾಡಿಸಿ, ಓಕೆನಾ. ಇದು ಸೊ ಒಳ್ಳೆಯ ಸಜೆಷನ್ ಆಗಿರುತ್ತೆ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಮತ್ತೆ ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.